ಕೆಲಸ? ಬಿಸಿ ಇದಾರೆ ಅಷ್ಟೇ. ಅಯ್ಯೋ ಏನ್ ಬಿಸಿ ಸಿಮ್ರಾನ್ ಅವರೇ, ಆ BMW ತಗೊಂಡಿದ ತಕ್ಷಣ ಬಿಸಿ ಆಗ್ಬಿಟ್ನಾ? ದುಡ್ಡು ಮಾತ್ರ ಬರ್ಬೇಕು, ಕೆಲಸ ಮಾಡಕ್ಕಾಗಲ್ವಾ? ಆಗಲ್ಲ ಸಿಮ್ರಾನ್. ಅವಾಗಿಂದ ನೋಡ್ತಾ ತಿಕಾಲ ಮಾತಾಡ್ಕೊಂಡು ಚಾಡ ಆಯ್ತು ನಾನು ಮಾಡೋದು ಹೋಗೋದು. ನಾನು ಮಾತಾಡೋದೇ ಹಿಂಗೆ ನೋಡ. ಏನಾಯ್ತು ಬಿಟ್ಟು ವಾರ್ನಿಂಗ್. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ವ್ಲಾಗ್. ನಾನು ನಿಮ್ಮ SMR. ಎಲ್ಲರೂ ಸಾಕತ್ತಾಗಿದ್ದೀರಾ ಅಂತ ಅನ್ಕೊಂತೀನಿ. ಲಾಸ್ಟು ಸಿಮ್ರಾನ್ ಪ್ರ್ಯಾಂಕ್ ಎಲ್ಲರೂ ನೋಡಿದ್ದೀರಾ ಹೇಗಿತ್ತು ಅಂತ ಹೇಳ್ಬಿಟ್ಟು. ನನ್ನ ಹತ್ರನೇ ಆ ಲೆವೆಲ್ಗೆ ಹೊಟ್ಟೆ ನೋವು ಅಂತ ಡೌ ಮಾಡೋಳೆ. ಜಿಮ್ ನೋವು ಬೇರೆ, ಪೀರಿಯಡ್ ಕಾಮ್ಸ್ ನೋವು ಬೇರೆ. ಇವಾಗ ನಾವು ಮಾಡೋ ಪ್ರ್ಯಾಂಕಿಗೆ ಸಿಮ್ರಾನ್ ಅದ್ರಿಂದ ನಡಗಿ ಹೋಗ್ಬಿಡ್ತಾಳೆ, ಅದೊಂದು ಫಿಕ್ಸ್ ಅಂತ ಅಂದ್ಕೊಳ್ರಿ. ಯಾಕಂತ ಅಂದರೆ ಇವತ್ತು ನಾವು ಒಂದು ಕ್ರೇಜಿ ಆಗಿರೋ ಪ್ರ್ಯಾಂಕ್ ಮಾಡ್ತಾಯಿದ್ವಿ. ನಾನು ಫುಲ್ಲು ಕೋಪ ಮಾಡಿಕೊಂಡು ಜಗಳ ಆಡ್ಕೊಂಡು ಬೇರೆ ಲೆವೆಲ್ ಜಗಳ ಆಡೋದು, ನಾನು ಮತ್ತು ಚಿಲ್ಪಿಲ್ಲು. ಇಲ್ಲಿ ನೋಡ್ರಿ, ನಾನು ಮನೆ ಬಿಟ್ಟು ಹಾಕೊಡೋಗ್ಲಿ, ನೀನು ನೋಡೋಗು ನಿಮ್ಮ ಮನೆ ಬಿಟ್ಟು. ಸೊ ಅವಾಗ ಇನ್ನೂ ಸಖತ್ತಾಗಿ ಕಾಣುತ್ತೆ. ಏನಂತೀಯ? ಇವನ್ ಜೊತೆ ಜಗಳ ಆಡ್ತೀನಿ. ಜಗಳ ಟಾಪಿಕ್ ಇಷ್ಟೇ, ಏನಂತ ಅಂದರೆ ನನಗೆ ಬ್ರ್ಯಾಂಡ್ ಡೀಲ್ಸ್ ಎಲ್ಲ ಹೇಳ್ತಾ ಇರ್ತಾನೆ. ಲೇಟ್ ಆದಾಗ ಎಷ್ಟೊಂದು ಸಲ ನಾವು ಜಗಳ ಆಡ್ತಾ ಇರ್ತೀವಿ. ಟೈಮಿಗೆ ಕರೆಕ್ಟಾಗಿ ಕೊಡಲ್ಲ, ಅಥವಾ ನಾನು ಪೇಮೆಂಟ್ ಆಗಿಲ್ಲ ಅಂದರೆ ಕರೆಕ್ಟ್ ಟೈಮಿಗೆ ನಾನು ಇವನಿಗೆ ಹತ್ರ ಜಗಳ ಆಡ್ತಾ ಇರ್ತೀನಿ, ಪೇಮೆಂಟ್ ಆಗಿಲ್ಲ ಕರೆಕ್ಟ್ ಟೈಮ್ಗೆ ಅಂತ. ಸೊ ಅದನ್ನ ಏನು ಮಾಡ್ತೀವಿ ಅಂತ ಅಂದರೆ, ಇವತ್ತು ಅದನ್ನು ಮಾತಾಡಿ ಸಿಮ್ರಾನಿಗೆ ಇವ್ನ ಕೈಲಿ ಫೋನ್ ಮಾಡಿಸ್ತೀನಿ. ದಟ್ ನೋಡು ಅಂತ ಸಿಮ್ರಾನ್ ಹಿಂಗೆ ಮಾಡ್ತಾ ಇದ್ದಾನೆ ಅಂತೆಲ್ಲ ಹೇಳ್ಬಿಟ್ಟು ಅವಳ ಹತ್ರ ಜಗಳ ಆಡೋಕ್ಕೆ. ಅವಳನ್ನ ಆವಾಗ ಆಬ್ವಿಯಸ್ಲಿ ನನ್ನ ಕೇಳೋದಾಗಲಿ ಸಿಚುವೇಶನ್ ಎಲ್ಲ ಅನಲೈಸ್ ಮಾಡೋದಾಗಲಿ ಏನೆಲ್ಲ ಪ್ರಯತ್ನ ಪಡ್ತಾಳೆ. ಅವಳು ಇವಾಗ ಆಲ್ರೆಡಿ ಶೂಟಿಗೆ ಬರ್ತಾ ಇದ್ದಾಳೆ. ಸೊ ಆನ್ ದ ವೇ ಅವಳಿಗೆ ಟೆನ್ಷನ್ ಕೊಡ್ಸ್ಕೊಂಡು ಕರ್ಸ್ಕೊಳ್ಳೋಣ. ಇಲ್ಲಿ ಬಂದಾಗ ಇನ್ನೂ ಸ್ವಲ್ಪ ದೊಡ್ಡದಾಗಿ ಮಾಡೋಣ. ಒಂದಷ್ಟು ಇಡನ್ ಕ್ಯಾಮ್ರಾಗಳೆಲ್ಲ ಇಕ್ಬಿಟ್ಟು ಫುಲ್ ಪಿಕ್ಚರ್ ತೋರಿಸೋಣ ಸಿಮ್ಗೆ. ಗೆಟ್ ರೆಡಿ ಗೈಸ್, ರೋಲರ್ ಕೋಸ್ಟರ್ ಕ್ರೇಜಿ ಆಗಿರುತ್ತೆ, ಒಳ್ಳೆ ಫನ್ ಇರುತ್ತೆ. ರೆಡಿನೇನೋ? ಹೌ ಡೇರ್ ಯು ಶಟ್ ಅಪ್. ಸಾರಿ 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 ಸಾರಿ. ಅದ್ಯಾಕೊಳ್ಳಿ ಅಂಡರ್ಟೇಕರ್ ನೋಡ್ದಂಗೆ ನೋಡ್ತಾ ಇದೆ ಮೇಲ್ಗಡೆ. ಪ್ಲಾನ್ ಮಾಡ್ತೇನೆ. ಅವನೇನು ಮಾಡ್ತಾ ಇದ್ದಾನೆ ಆ ಕಡೆ? ಜಡೇಜಾ ಅವನು ಜಡೆ ಸರಿ ಮಾಡ್ಕೊಂತ. ಏನಪ್ಪ ಜಡೇಜಾ, ಏನು ಸಮಾಚಾರ? ನೋಡ್ತೀನಿ ನಾನು ಫನ್ ಆಗಿ. ಸುಮ್ಮನೆ ನೋಡ್ತೀಯಾ? ನೀನೇನು ಆ್ಯಕ್ಟಿಂಗ್ ಮಾಡಲ್ವಾ? ಅವನು ನಾರ್ಮಲ್ ಆಕ್ಟಿಂಗ್, ಓವರ್ ಆಕ್ಟಿಂಗ್ ಅಲ್ಲ, ಸಿಮ್ರನ್ ತರ ಅಲ್ವಾ ಹಂಗೆ. ಏನ್ ಗುರು ಸಮಾಚಾರ? ಫಸ್ಟ್ ಹೋಗಿ ಕಟಿಂಗ್ ಮಾಡ್ಸಲ್ಲ, ಅದೇ ಸಮಾಚಾರ. ಓಕೆ ಗೈಸ್, ಇವಾಗ ನಾವು ವಿಡಿಯೋನ ಶುರು ಮಾಡೋಣ. ಲೆಟ್ಸ್ ಗೋ. ಈ ಥರ ದಿನಗಳಲ್ಲಿ ನಾನು ಸ್ಕಿನ್ ಕೇರ್ ಮಾಡಬೇಕು ಅಂತ ನನಗೂ ಗೊತ್ತಾಯಿತು. ಈ ಬೆವರು ಧೂಳು ಸುತ್ತಮುತ್ತ ಓಡಾಡೋದ್ರಿಂದ ನನ್ನ ಪಿಂಪಲ್ ಸೈಕಲ್ ಕೂಡ ಶುರು ಆಯಿತು. ಒಂದು ಪಿಂಪಲ್ ಹೋದರೆ ಇನ್ನೊಂದು ಪಿಂಪಲ್ ಬರುತ್ತೆ. ಈ ಸೈಕಲ್ ಅಂತೂ ಯಾವಾಗಲೂ ಮುಗಿಯೋದೇ ಇಲ್ವೇನೋ ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ನಾನು ಹೊರಗಡೆ ಹೋಗೋಕೆ ಮುಂಚೆ ಈ ಒಂದು ವಿಚಾರನ ಮಿಸ್ಸೇ ಮಾಡಲ್ಲ. ನಾನು ಹಿಮಾಲಯ ಪ್ಯೂರಿಫೈಯಿಂಗ್ ನೀಮ್ ಫೇಸ್ ವಾಶ್ನ ತುಂಬ ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ, ಮತ್ತು ನನಗೆ ಇದು ತುಂಬ ಇಷ್ಟ. ಮತ್ತು ಇದನ್ನು ಬರೀ ನೀಮ್ ಎಲೆಗಳಿಂದ ತಯಾರಿಸಿಲ್ಲ, ಇದರಲ್ಲಿದೆ ನೀಮ್ನ 5 ಪಾರ್ಟ್ಸ್ ಆಫ್ ಗುಡ್ನೆಸ್. ಬೆಸ್ಟ್ ಪಾರ್ಟ್ ಏನಂತ ಅಂದರೆ ಇದು ಕ್ಲಿನಿಕಲಿ ಪ್ರೂವನ್ ಆಗಿದೆ. ಅದ್ರ ಜೊತೆಗೆ ಪಿಂಪಲ್ಸ್ನ ಕ್ಲಿಯರ್ ಮಾಡುತ್ತೆ, ಅದು ಮತ್ತೆ ಬರ್ದಂಗೆ ಪ್ರಿವೆಂಟ್ ಕೂಡ ಮಾಡುತ್ತೆ. ಅದಕ್ಕೆ ಹೊರಗಡೆ ಹೋಗೋಕೆ ಮುಂಚೆ ಇದು ಪರ್ಫೆಕ್ಟ್ ಸ್ಟಾರ್ಟ್. ಈ ಎಲ್ಲ ಕೇವೋಸ್ ಮಧ್ಯೆ ಹೊರಗೆ ಹೋಗೋದನ್ನ ಮತ್ತೆ ಸ್ಕಿಪ್ ಮಾಡೋಕ್ಕಾಗಲ್ಲ. ಆದರೆ ಹಿಮಾಲಯ ಪ್ಯೂರಿಫೈಯಿಂಗ್ ನೀಮ್ ಫೇಸ್ ವಾಶಿಂದ ನಿಮ್ಮ ಪಿಂಪಲ್ ಎಪಿಸೋಡ್ನ ಪಕ್ಕ ಸ್ಕಿಪ್ ಮಾಡ್ಬೋದು. ಮತ್ತು ಈ ಫೇಸ್ ವಾಶ್ ನಿಮಗೆ ನೈಕಾ, ಅಮೆಝಾನ್, ಫ್ಲಿಪ್ಕಾರ್ಟ್, ಹಿಮಾಲಯ ಆ್ಯಪ್ ಮತ್ತು ವೆಬ್ಸೈಟ್ನಲ್ಲಿ ಕೂಡ ಅವೈಲೇಬಲ್ ಇದೆ. ಸೊ ಲಿಂಕ್ನ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಗೈಸ್, ಇವಾಗ ಇವ್ನ ಕೈಲಿ ಫೋನ್ ಮಾಡಿಸ್ತಾ ಇದ್ದೀನಿ ಸಿಮ್ಮುಗೆ. ಸ್ವಲ್ಪ ಕಿರ್ಚಾಡಕ್ಕೆ ಹೇಳ್ತೀನಿ. ಅಂದರೆ ನನ್ನ ಮೇಲೆ ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾನೆ ಇವನು. ಯಾವುದೋ ಬ್ರ್ಯಾಂಡ್ ಡೀಲ್ ಕೊಟ್ಟಿದ್ದಾನೆ, ಅದು ನಾನು ಮಾಡಿಲ್ಲ ಅಥವಾ ಟೈಮಿಗೆ ಕರೆಕ್ಟಾಗಿ ಅದು ಪೇಮೆಂಟ್ ಆಗಲ್ಲ ಅಂತ ಇವನಿಗೆ ಕೋಪ ಮಾಡ್ಕೊಂಡು ಅವಳಿಗೆ ಫೋನ್ ಮಾಡ್ತಾನೆ. ನನಗೆ ದುರಾಂಕಾರ ಬಂದೈತೆ, ಈ ಥರ ಮಾತಾಡೋಕ್ಕೆ ಹೇಳಿದ್ದೀನಿ ಇವನಿಗೆ. ಸೊ ಬೈಯಕ್ಕೆ ಹೇಳಿದ್ದೀನಿ, ಸ್ವಲ್ಪ ಯಾರು ಬೇಜಾರು ಮಾಡ್ಕೊಂಬೇಡಿ. ಸೊ ನೋಡೋಣ ಹೆಂಗೆ ಬೈತಾನೆ ಅಂತ ಹೇಳ್ಬಿಟ್ಟು. ಇವನು ನನಗೆ ಯಾಕೋ ಇವನು ಒಂದು ಸ್ವಲ್ಪ ಫಸ್ಟ್ ರ್ಯಾಂಕ್ ರಾಜು ಥರ ಬೈತಾನೆ ಅಂತ ಸ್ಟ್ರಾಂಗ್ ಫೀಲಿಂಗ್ ಐತೆ. ಆದರೂ ಟ್ರೈ ಮಾಡೋಣ ಯಾವ ಥರ ಎಷ್ಟು ಕೋಪ ತೋರಿಸ್ತಾನೆ ಇವನು ಅಂತ ಹೇಳ್ಬಿಟ್ಟು. ಫೋನ್ ಮಾಡೋಳಿಗೆ ಇಲ್ಲಿ ಇಕ್ತೀನಿ, ಕೇಳಿಸುತ್ತೆ ನಿಮ್ಗೆ ಅವಾಗ. ಪೈನ ಚೂಸ್ತೆ ಸುಮ್ಮನೆ. ಅಯ್ಯೋ ಎತ್ತಲ್ವಲ್ಲ. ಹಲೋ ಸಿಮ್ರಾನ್, ಎಲ್ಲಿದ್ದೀರಾ? ಇಲ್ಲಿ ಕುಂಬ್ಳಗೂಡ್ಗೆ ಬರ್ತದೆ ತಿಲಕ್, ಶೂಟ್ ಹೇಳಿದ್ರಲ್ಲ SMR ಅವರು. ಏನ್ ಬರೋದ್ ಬೇಡ ನೀವು ಸಿಮ್ರಾನ್ ಅವ್ರೆ, ಹಂಗೆ ಹೋಗ್ಬಿಡಿ, ಅವನು ಕರ್ಕೊಂಡು ಹೋಗ್ಬಿಡಿ. ಏನಾಯ್ತು ತಿಲಕ್? ಎಷ್ಟು ದಿನದಿಂದ ಹೇಳ್ತೇನೆ ಸಿಮ್ರಾನ್, ಬ್ರ್ಯಾಂಡ್ ಡೀಲು ನನಗೆ ಇವತ್ತು ಬೇಕಿತ್ತು ವಿಡಿಯೋ, ಇನ್ನೂ ಶೂಟ್ ಮಾಡಿಲ್ಲ, ಏನೂ ಮಾಡಿಲ್ಲ. ಕೇಳಿದ್ರೆ ನಾನು ಸಿಮ್ರಾನ್ ಜಗಳ ಆಡ್ಕೊಂಡಿದ್ದೀವಿ, ಅದು ಮಾಡ್ತಾ ಇದೀವಿ, ಏನೋ ಸುಮ್ಮನೆ ಕತೆ ಹೊಡಿತಾನೆ 3 ದಿನದಿಂದ. ಆ ಬ್ರ್ಯಾಂಡ್ ದುಡ್ಡು ಕೊಡ್ಬೇಕಾದ್ರು ಹಿಂಗೆ ಆಡ್ಸಿದ್ರೆ ಅಲ್ಲ, ಯಾವಾಗ ಕೊಡ್ಬೇಕು? ನೆನ್ನೆ ಕೊಡಬೇಕಿತ್ತು, ಇವತ್ತು ಕೊಡ್ತೀನಿ ಅಂತ ಹೇಳ್ದ. ಇನ್ನೂ ಕೊಡ್ತಾನೆ ಅವನು. ಏನ ಕೇಳಿದ್ರೆ ಇದು ಮಾಡ್ತೀನಿ ಅದು ಮಾಡ್ತೀನಿ ಅಂತ ಹೇಳ್ತಾನೆ. ಏನ್ ಮಾಡ್ತಾನೋ ಏನೋ ಎಲ್ಲ ಸಿಮ್ರನ್ ಅವ್ರು ಏನ್ ಮಾಡ್ತಾನೋ ಏನೋ. ಅದೇನೋ BMW ತಗೊಂಡಾಗಿದ್ದ ತಿಗಗಂಚಲಿ ಜಾಸ್ತಿ ಆಗ್ಬಿಟ್ಟಿದೆ. ಮೇಲೆ ಕೂತ್ಕೊಂಡ್ಬಿಟ್ಟು ಅವನಲ್ಲಿ ಏನು ಹೇಳಿ 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 ಮಾಡಿಸ್ಬೇಕು ಏನಾದ್ರು ಒಂದು ಕೆಲಸ. ಅಯ್ಯೋ ಏನ್ ಬಿಸಿ ಸಿಮ್ರಾನ್ ಅವರೇ, ಆ BMW ತಗೊಂಡಿದ ತಕ್ಷಣ ಬಿಸಿ ಆಗ್ಬಿಟ್ನಾ? ದುಡ್ಡು ಮಾತ್ರ ಬರ್ಬೇಕು, ಕೆಲಸ ಮಾಡಕ್ಕಾಗಲ್ವಾ?
ಅಲ್ಲ ಇವತ್ತೇ ಬಿಡಿ ಸಿಮ್ರನ್ ಅವ್ರೆ, ನನ್ಗೆ ಆಗಲ್ಲ. ಒಂದ್ ಕೆಲಸ ಮಾಡಿ, ಅವನು ಏನೋ ಬರ್ತಾ ಇದೀನಿ ಅದು ಇದು ಅಂದ, ನಾನು ಹೇಳಿದ್ ಬರಬೇಡ ಅಂತ, ನೀವು ಹಂಗೆ ಕರ್ಕೊಂಡು ಹೋಗ್ಬಿಡಿ, ನೀವು ಸುಮ್ಮನೆ ಬಂದು ಟೈಮ್ ವೇಸ್ಟ್ ಆಗುತ್ತೆ ಅಂತ ಹೇಳಿದ್ ಮಾಡೋದಕ್ಕೆ ಫೋನ್ ಮಾಡಿದೆ. ಬಿಡಿ ಆಯಿತು, ನನಗೆ ಮಾತಾಡೋಕ್ಕಾಗಲ್ಲ, ಅವನಿಗೆ ಹಂಗೆ ಕರ್ಕೊಂಡು ಹೋಗ್ಬಿಡಿ ಅಷ್ಟೇ. ಈ ಲೆವೆಲಿಗೆ ಪರ್ಫಾರ್ಮೆನ್ಸ್ ತೋರಿಸಿದಾರಲ್ಲ ಇವರು. ಆದರೂ ಒಂದು ಸ್ವಲ್ಪ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ದು ಇನ್ನೂ ಜಾಸ್ತಿ ಕೋಪ ತೋರಿಸೋದು. ಇನ್ನು ಬೈದಿದ್ದಲ್ಲ ಫಸ್ಟ್ ರ್ಯಾಂಕ್ ರಾಜು ಬೈದಂಗಿತ್ತು. ಇಟ್ ಹ್ಯಾಪನ್ಸ್. ಹಲೋ. ಕಾಲ್ ಮಾಡಿದ್ರಿ ಇವಾಗ. ಏನಂತೆ ಒಂದು? ಅದೇ ನೀನೇನು ಬ್ರ್ಯಾಂಡ್ ಇಲ್ದೇನೋ ಕೊಟ್ಟೇ ಇಲ್ವಂತೆ, ರೀಲ್ ಡ್ರಾಫ್ಟ್ ಕಳ್ಸಿಲ್ವಂತೆ, ಏನಿಲ್ವಂತೆ ನೀನು? ಕೆಲಸ ಇರುತ್ತೆ, ಏನು ಯಾವಾಗಲೂ ಅವ್ನು ಗಾಂಡದೇ ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗುತ್ತಂತ? ಅಲ್ಲ, ಕೆಲಸ ಇದ್ರು ಏನಿದ್ರು ಎಸಮ್ಮ, ನೀನು ಅವ್ರು ಅಷ್ಟೊಂದು ಹೇಳ್ತಾರೆ ಅಂದ್ಮೇಲೆ ಮಾಡ್ಬಿಡ್ಬೇಕು ಎಸಮ್ಮ. ಯಾಕಂದ್ರೆ ಅವ್ರಿಗೂ ಪ್ರೆಷರ್ ಬೀಳುತ್ತೆ ಮೇಲ್ಗಡೆಯಿಂದ, ಅದಕ್ಕೆ ತಾನೇ ಹೇಳ್ತಾ ಇರ್ತಾರೆ ಅವ್ರು. ಪ್ರೆಷರ್ ಬಿದ್ರೆ ಬಾತ್ರೂಮ್ಗೆ ಹೋಗಿ ಕೇಳು, ನನ್ನ ಹತ್ರ ಏನಕ್ಕೆ ಕೇಳ್ತಾನಂತೆ? ಏನ್ ಹೇಳೋ, ಅವ್ರು ಫುಲ್ ರೂಡ್ ಆಗಿ ಹೇಳ್ತಿದ್ರು ಗೊತ್ತಾ? ನಿನ್ನ ಹತ್ರ ರೂಡ್ ಆಗಿ ಹೇಳ್ತಿದ್ನಾ? ನನಗೇನ್ ಹೇಳ್ತಿರ್ಲಿಲ್ಲ, ಅವ್ರು ನಿನ್ ಬಗ್ಗೆನೇ ರೂಡ್ ಆಗಿ ಹೇಳ್ತಿದ್ರು. ಅವ್ನ್ ತಿಕ್ಕನಕ್ಕೆ ಅವ್ನ್ ಗಾಂಡಿಗೆ ಅವಾಗ್ಲೇ ಎದೆ ಹೇಳ್ತಾ ಇದ್ದೆ ಲೌಡ ತರ. ಎಷ್ಟು ಹೇಳಿದ್ರು ಇರಿಟೇಟ್ ಮಾಡಿ ಸಾಯಿಸ್ತಾನೆ ನನಗೆ. ಏನು ಎಲ್ಲ ಕೆಲಸಗಳು ಮ್ಯಾನೇಜ್ ಮಾಡ್ಬೇಕು ಸಿಮ್ರಾನ್, ಅಷ್ಟು ಈಸಿ ಆಗಲ್ಲ ಎಲ್ಲ ಮಾಡಕ್ಕೆ. ಹೆಂಗ್ ಕೊಟ್ರೆ ಆಯ್ತು, ಕೊಟ್ರೆ ಆಯ್ತು. ಬ್ರ್ಯಾಂಡ್ಸ್ ಹೋದ್ರೆ ಹೋಯ್ತು, ಬಿಟ್ಟಾಕದ್ರದ್ದು ಯಾವ್ದೋ ಒಂದು, ಅದು ಒಂದೇ ಒಂದು ಬ್ರ್ಯಾಂಡ್, ಅದು ತಲೆ ಹಾಕಿ ಕೆಡಿಸ್ಕೊಂತ ಇದೆ ನೀನು ಇವಾಗ. ನಾನ್ ತಲೆ ಕೆಡ್ಸ್ಕೊತಿಲ್ಲ, ಅವ್ರ ತಲೆ ಕೆಟ್ಟೋಗಿದೆ. ನೀನ್ ಅವ್ರ ಹತ್ರ ಮಾತಾಡು, ಅಟ್ಲೀಸ್ಟ್ ಕಾಲ್ ಮಾಡಿ ಮಾತಾಡು. ನೀವಿಬ್ರು ಏನಿದೆ ಸಾರ್ಟ್ ಔಟ್ ಮಾಡ್ಕೊಳ್ಳಿ. ಅದೇನಿದೆ, ಇವತ್ತು ನಾನು ವಿಡಿಯೋ ಹಿಡಿತೀನಿ, ಯಾರು ಇಲ್ಲ ಅಂದ್ರೆ ಕ್ಯಾಮ್ರಾಗೆ ನಾನು ಹಿಡಿತೀನಿ ವಿಡಿಯೋ, ಸ್ಕ್ರಿಪ್ಟಿಂಗ್ ನಾನೇ ಇದ್ ಮಾಡ್ತೀನಿ, ಮಾಡ್ಕೊಳ್ಳೋಣ ಇವತ್ತು ಅಷ್ಟೇ. ಲೌಡ ಅವನಿಗೆ ಒಂದ್ ಕೆಲಸ ಮಾಡು, ಅವನಿಗೆ ಹೇಳ್ಕೊಳ್ಳೋದು ಏನಿಲ್ಲ. ಇವಾಗ ಅಲ್ಲೇ ಹೋಗ್ತಾ ಇದ್ದೆ, ಅದನ್ನೇ ಹೇಳಿದೀನಿ. ಇವಾಗ ಅಲ್ಲೇ ಹೋಗ್ತಾ ಇದೀನಿ ನಾನು ಅಂತ ಹೇಳಿದ್ನಲ್ಲ, ನೀನು ಬಾಲ್ಗೆ ಇವಾಗ ಅಲ್ಲೇ ಮಾತಾಡ್ತೀನಿ. ಅದೇನಂತ ನೀನ್ ಬರೋಕಿನ್ನ ಮುಂಚೆನೆ ರೀಚ್ ಆಗಿರ್ತೀನಿ. ಬಾ ಇವನಿಗೆ ಇವನ ಹತ್ರ ಇಲ್ಲ ಅಂತ ಒಂಚೂರು ಮಾತಾಡ್ಬೇಕು. ತಿಗಾಗಂಚಲಿ ಜಾಸ್ತಿ ಆಗ್ಬಿಟ್ಟಿತ್ತು ಇವನಿಗೆ. ಅದೇನಂತ ನಾನು ನೋಡ್ತೀನಿ. ನಾನ್ ಲೌಡ ಯಾರ ಮಾತು ಕೇಳಲ್ಲ. ತಿಗಾಗಂಚಲಿ ತೋರ್ಸೋರು ನನ್ಗೆ ಗೊತ್ತು, ನಾನು ಹೆಂಗ್ ಮಾತಾಡ್ಬೇಕಂತ. ನಾನು ಮಾತಾಡ್ಕೊಂತೀನಿ, ನೀನು ಬಾ, ಆರಾಮಾಗಿ ಬಾ. ನೀನು ಆಯ್ತು, ನಾನು ಸಿಗ್ತೀನಿ, ಬಾ. ಆಯ್ತು. ಹಾ ಸರಿ ಆಯ್ತು, ತಡಿ. ಆಯ್ತು, ಇವನೇ ಫೋನ್ ಮಾಡ್ತಾವ. ನೀನು ತಿಗಾನಕ್ಕೆ ಮಾಡ್ತೀನಿ ಇರು. ಅವ್ರಿಗೇನು ನೀನ್ ರೂಡ್ ಆಗಿ ಮಾತಾಡ್ಬೇಡ. ಇಡೇ ಆಯ್ತು. ಆರಾಮಾಗಿ ಮಾತಾಡ. ಇವನಿಗೆ ರೂಢಾಗಿ ಮಾತಾಡ್ಬಾರ್ದಂತ, ಆರಾಮಾಗಿ ಮಾತಾಡ್ಬೇಕಂತೆ. ಇವಾಗ ಬರೋಷ್ಟೊತ್ತಿಗೆ ಹೋಗ್ಬಿಟ್ಟು ಕ್ಯಾಮ್ರಾ ಸೆಟಪ್ ಮಾಡೋಣ. ಫುಲ್ಲು ಬಂದು ಇದು ಸ್ವಲ್ಪ ಜಾಸ್ತಿ ಜಗಳ, ಫುಲ್ ಪುಷ್ ಮಾಡೋದು, ಏನೇನಾದ್ರು ತೆಗೆದು ಎಸೆಯೋದು, ಇವೆಲ್ಲ ಮಾಡ್ಬೋದು. ಸೊ ಸ್ವಲ್ಪ ಜಾಸ್ತಿಯಾಗಿ ತೋರಿಸ್ಬೋದು ಅಂತ. ಬಿಡೋ, ಹೊಸ ಮನೆ ಆದ್ರೂ ಪರವಾಗಿಲ್ಲ, ಏನಿಲ್ಲ. ತೆಗೆದು ಎಸೆಯೋದು, ಫುಲ್ ಗಲಾಟೆ ಮಾಡೋದು, ಈ ಥರ ಎಲ್ಲ ಮಾಡೋಣ. ನೋಡೋಣ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಬನ್ನಿ ಕ್ಯಾಮ್ರಾ ಸೆಟಪ್ ಮಾಡೋಣ ಇವಾಗ. ಲೆಟ್ಸ್ ಗೋ. ಮುझे काला क्यों बनाया? ಗೈಸ್, ಇವಾಗ ಈ ಕ್ಯಾಮ್ರಾ ಸೆಟಪ್ ಆಗೈತೆ. ಇಲ್ಲಿ 2 ಚೇರ್ ಹಾಕೀನಿ, ಹೊಸ ಮನೆ ಅಲ್ವಾ, ಒಂದಷ್ಟು ಐಟಮ್ಸ್ನ ಮುಂದೆ ಇಟ್ಬಿಟ್ಟು, ಸೊ ದಟ್ ಅಲ್ಲಿ ಚೇರ್ ಹಾಕೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಈ ಥರ ಜಾಗ ಸೆಟಪ್ ಮಾಡಿದ್ದೀವಿ. ಸೊ ಅಲ್ಲೊಂದು ಕ್ಯಾಮ್ರಾ ಐತೆ ನಂದು, ಆ ಕ್ಯಾಮ್ರಾ ಐಫೋನ್ ಕ್ಯಾಮ್ರಾ, ಅದ್ರಲ್ಲಿ ಕಾಣ್ತಾ ಏನೋ ಗೊತ್ತಿಲ್ಲ. ಸದ್ಯಕ್ಕೆ ಈ ಕ್ಯಾಮ್ರಾದಲ್ಲಿ ನಾನು ಮೇನ್ ಕ್ಯಾಮ್ರಾ ಮಾಡ್ಕೊಂಡು ಮಾತಾಡ್ತಾ ಇದ್ದೀನಿ. ಇಲ್ಲೊಂದು ಮೈಕ್ ಇದೆ, ಆಮೇಲೆ ಅಲ್ಲಿ ಒಂದು ಮೈಕ್ ಇಕ್ಕಿದ್ದೀನಿ, ಇಲ್ಲಿ ಅಂತ ತೋರಿಸ್ತೀನಿ ನೋಡಿ. ಇವಾಗ ಇಲ್ಲಿದೆ ಅಲ್ಲ ಮೈಕು, ಇದೊಂದು ಆರ್ಚ್ ಆಗಿರೋದು, ಅದ್ರೊಳಗಡೆ ಇಕ್ತಾ ಇದ್ದೀನಿ. ಅದು ಕಾಣಿಸಲ್ಲ, ಬಟ್ ಈ ಜಾಗದಲ್ಲಿ ಮಾತಾಡಿದ್ರೆ ಆ ಮೈಕಿಗೆ ಕ್ಯಾಪ್ಚರ್ ಆಗುತ್ತೆ. ಸೊ ಅದು ನಮಗೆ ಒಳ್ಳೆ ಅಡ್ವಾಂಟೇಜ್ ಆಯ್ತಾ. ಸೊ ಲೆಟ್ಸ್ ಗೋ. ಇಲ್ಲಿ ಎಕೋ ಬರ್ತಾ ಇದೆ, ಸ್ವಲ್ಪ ಖಾಲಿ ಇರೋದ್ರಿಂದ ಒಂದು ಸ್ವಲ್ಪ ಮೈಕ್ದು ಎಫೆಕ್ಟ್ನ ಚೇಂಜ್ ಮಾಡೋಣ. ಲೆಟ್ಸ್ ಗೋ. ಇವಾಗ ಎಕೋ ಬರಲ್ಲ ಅಂತ ಅನ್ಕೊತೀನಿ. ಎಷ್ಟೋ ತನಕ ಎಕೋ ಬರ್ತಿದ್ರೆ ಐ ಆಮ್ ವೆರಿ ಸಾರಿ. ಸೊ ಸೆಟಪ್ ಮಾಡೋದು ಕ್ರೇಜಿ ಕಷ್ಟ ಅವರು. ಎಲ್ಲ ಸೆಟಪ್ ಮಾಡಿದ್ದೀವಿ. ಈಗ ಸಿಮ್ರಾನ್ ಬಂದ ತಕ್ಷಣ ಅದು ಕ್ಯಾಮ್ರಾ ರೆಕಾರ್ಡ್ ಮಾಡ್ಕೊತೀನಿ. ನಾನು ಕುತ್ಕೊಂಡಿರ್ತೀನಿ ಸ್ವಲ್ಪ ಕ್ಯಾಶುವಲ್ ಆಗಿ. ಅವಳು ಇನ್ನೇನು ಒಂದು 10 ನಿಮಿಷದಲ್ಲಿ ಬರ್ತಾಳೆ. ಸೊ ಆರಾಮಾಗಿ ಕ್ಯಾಶುವಲ್ ಕುತ್ಕೊಂಡಿರ್ತೀನಿ, ಅವಳು ಬರಲಿ. ಲೆಟ್ಸ್ ಗೋ. ಚಿಂಪಿ ರೆಡಿ ಅಲ್ಲ ನೀನು? ರೆಡಿ? ನಾನು ಕರ್ತಾಕ ಬಾ ನೀನು. ಗುರು ಆ ಕ್ಯಾಮ್ರಾ ಕಾಣಿಸ್ತಿದ್ದ? ಗುರುನ ಅಲ್ಲಿ ಕೂರಿಸಿದ್ದೀನಿ ಆಯ್ತಾ. ಆಕ್ಚುಲಿ ಫೋನ್ನ ಹ್ಯಾಂಡಲ್ ಮಾಡೋಕೆ ಕೂರಿಸಿದ್ದೀನಿ. ಅದು ಒಂದು ಸ್ವಲ್ಪ ಇದ್ರ ಥರ ಸೆಟಪ್ ಮಾಡಿದ್ವಿ, ಅದನ್ನ ತೋರಿಸ್ತೀನಿ. ವಿಡಿಯೋ ಎಲ್ಲ ರೆಕಾರ್ಡಿಂಗ್ ಮುಗಿದ್ಮೇಲೆ ನಾನು ತೋರಿಸ್ತೀನಿ ಹೆಂಗ್ ಸೆಟಪ್ ಮಾಡಿದ್ವಿ ಅಂತ. ಸೊ ಆರಾಮಾಗಿ ಕುತ್ಕೊಂಡು ಗೇಮ್ ಆಡ್ತಾ ಇರೋ ಥರ ಕುತ್ಕೊಂತೀನಿ. ಸೊ ದಟ್ ಅವ್ಳು ಬಂದಾಗ ಅವಳಿಗೆ ಏನು ಡಿಫ್ರೆನ್ಸ್ ಅನ್ಸ್ಬಾರ್ದು. ಇವನ್ ಚಿಲ್ಪಿಲ್ ಒಳಗಡೆ ಇರ್ತಾನೆ, ಆಮೇಲೆ ಕರ್ಬಿಟ್ಟು ಅವನ ಬೈಯೋದು, ಆ ಥರ ಜಗಳ. ಲೆಟ್ಸ್ ಗೋ. ಅವಳು ಬರೋ ತನಕ ಆರಾಮಾಗಿ ಟೈಮ್ ಪಾಸ್ ಮಾಡ್ಬೇಕು. ಅವಳು ಬರೋ ತನಕ ಗೇಮ್ ಆಡ್ತಾ ಇರ್ಬೇಕು. ಸೊ ಗೇಮ್ ಆಡ್ತಾ ಇರ್ತೀನಿ ಅಲ್ಲಿ ತನಕ. A few moments later. ಕಾಲ್ ಬಂತು ಅಂತ ಒಳಗಡೆ ಕೂತ್ಕೊಂಡೆ. ಒಂದ್ ಮಾತಾಡು. ತಿಕ್ಕೆಲ್ಲ ಮಾತಾಡ್ತಾ ಇದ್ದ ಫೋನಲ್ಲಿ. ಬಂದ್ ಮಾತಾಡ್ತೀನಿ ಅಂತ ಹೇಳಿ ಜಗಳ ಆಡ್ಕೊಂಡು ಅವರು ಕಿಚ್ಚಾಡ್ಕೊಂಡು ಏನ್ ಪ್ರಯೋಜನ
ಏನ್ ಕಿರ್ಚಾಡ್ಕೊಂಡು ನೀನ್ ಬಂದಾಗ ಸ್ವಲ್ಪ ಆರಾಮಾಗಿ ಮಾತಾಡು. ತಪ್ಪು ನಿಂತೇನು ಮಾಡೋಕ್ಕಾಗಲ್ಲ. ನಾನೇನ್ ತಪ್ಪಿಲ್ಲ. ನೀನ್ ಮಾಡಿರ್ಬೇಕು, ಯಾಕಂದ್ರೆ ಅವ್ರಿಗೂ ಪ್ರೆಷರ್ ನನಗೂ ಬೇಜಾನ್ ಕೆಲಸ ಇರುತ್ತಲ್ಲ, ಯಾರನ್ನೇ ಹಿಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಬಿಕಾಸ್ ಅವ್ರಿಗೆಲ್ಲ ಪ್ರತಿಯೊಂದು ಮೇಂಟೈನ್ ಮಾಡ್ಬೇಕು. ನಿಂಗೆ ಅರ್ಥ ಆಗುತ್ತೆ, ವಿರೋಧ ಮಾಡ್ತಾರೆ. ನೀನ್ ಹೇಳತ್ತರ ಎಲ್ಲ ಮಾಡಕ್ಕಾಗಲ್ಲ ಸಿಮ್ರಾನ್, ಕಷ್ಟ ಆಗುತ್ತೆ. ಅವನು ತಿಕಾಲ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಅವ್ನ ನೋಡ್ಕೊಂಡು ನಾನು ಕೂತ್ಕೊಳ್ಳೋಕ್ಕಾಗಲ್ಲ. ಗುರು ಏನ್ ಮಾಡ್ತೀರಾ ಮಾಡಿ. ಗುರು ಕೇಳು, ಅವಾಗಿಂದ ಮಾತಾಡ್ಕೊಂಡ್ ಬಂದೀನಿ ನಾನು. ತಿಕಾಲ ಮಾತಾಡ್ತಾನ. ನಾನು ಏನ್ ಹೇಳ್ತೀರ ಗುರು, ಲೈಕ್ ಎಂಡ್ ಮಾಡ್ಬಿಡ್ಬೇಕಲ್ಲೇ. ಒಂದು ವ್ಯಕ್ತಿ ಕೋಪದಲ್ಲಿದ್ದಾರೆ ಅಂದ್ರೆ ಇನ್ನೊಂದು ವ್ಯಕ್ತಿ ಆರಾಮಾಗಿದ್ರೇನೆ ಆಗೋದು. ಇಬ್ರು ಕೋಪ ಮಾಡ್ಕೊಂಡ್ರೆ ಅಷ್ಟೇ. ಮಾತಾಡಿ ಅವೇನು ಮಾತಾಡ್ತಾರೆ ಅವ್ನು ತಿಕಾಲ ಮಾತಾಡಿದ್ರೆ ನಾನಿಂದ ಕೋಪ ಕಡಿಮೆ ಮಾಡ್ಕೊಳ್ಳಿ ನೋಡ. ಆಗಲ್ಲ ಸಿಮ್ರಾನ್, ನನಗೆ ಗೊತ್ತು ನಿನಗೆ, ನನಗೆ ಕೋಪ ಜಾಸ್ತಿ ಅಂತ ನಿನಗೆ ಗೊತ್ತು. ಆದ್ರೂ ಅವನಿಗೆ ಇಬ್ರು ಕೋಪ ಮಾಡ್ಕೊಂಡ್ರೆ ಆಗಲ್ಲ, ಹಂಗಾಗಲ್ಲ ಹಿಂಗಾಗಲ್ಲ. ನೀನ್ ಫಿಲಾಸಫಿ ಎಲ್ಲ ನನ್ನ ಹತ್ರ ಹೇಳ್ಕೊಂಡು ಕೂತ್ಕೊಂಡ್ಬೇಡ ಆಯ್ತಾ. ಹೋಗ ಅವ್ನಿಗೆ ಹೇಳು, ಅಲ್ಲೇ ರೂಮಲ್ಲಿ ಕೂತಿರ್ತಾನೆ ಒಳ್ಳೆ ಎದ್ರಕೊಂಡು. ಇವಾಗ ನಾನು ಮಾತಾಡಿದ್ರೆ ನನ್ನ ಮೇಲೆ ಏನಾದ್ರು ಕೋಪ ಮಾಡ್ಕೊಂಡ್ರು ನಿನ್ ಮೇಲೆ ಕಿರ್ಚಾಡ್ತಾನೆ. ಅವ್ನು ಕಿರ್ಚಾಡಂಗಿದ್ರೆ ನನ್ನ ಹತ್ರನೇ ಕಿರ್ಚಾಡ್ಲಿ, ಹೋಗು ಕರ್ಕೊಂಬ. ಹುಡುಗರು ಜಗಳ ಮಾತಾಡೋದೇನು ಹುಡುಗರು ಜಗಳದ ನಾನು ಬಿಟ್ಟಾಕ್ ಮತ್ತೆ ಯಾಕೆ ಇಳಿಸ್ಕೊಂತಿದೆ ಅಷ್ಟು? ಯಾಕಂದ್ರೆ ಮಾಡಿ ಕಳ್ಸ್ಬಿಡೋಲ್ಲ ಶಶಿ. ಏನ್ ಮಾಡಿ ಕಳಿಸ್ಬಿಡು? ವಿಡಿಯೋ ಮಾಡಿ ಕಳ್ಸ್ಬಿಡು. ಕಳಿಸ್ತೀನಿ, ಇವತ್ತು ಬಂದಿದ್ದೀನಿ, ಇವತ್ತು ಕಳಿಸ್ತೀನಿ ಅಂತ ಅಂದೆ. ಇವಾಗ ಸ್ವಲ್ಪ ಗೇಮ್ ಆಡ್ತಲ್ವಾ? ಗೇಮ್ ಮುಖ್ಯನಾ ಇವಾಗ? ನನಗೆ ಇಂಪಾರ್ಟೆಂಟ್, ನಾನು ಆಡ್ತಾ ನಂದೇನೋ ಮೈ ಟೈಮ್. ಇವಾಗ ನಾನು ಗೇಮ್ ಆಡ್ಕೊಂಡು ಹೋಗ್ತೀನಿ, ಅದು ಕಷ್ಟ ನನಗೆ ಇವಾಗ. ಇದೊಳ್ಳೆ ಪ್ರಾಬ್ಲಮ್ ಆಯ್ತಲ್ಲ. ಇದಾಕ ನೀನು ಒಂಥರ ವಿಯರ್ಡ್ ಆಗಿ ಬಿಹೇವ್ ಮಾಡ್ತೀನಿ, ನಾನೇನು ಗೇಮ್ ಆಡ್ತೀನಿ. ಸಾಲ್ವ್ ಮಾಡಿ. ನಾನು ಅಷ್ಟೇ ಹೇಳ್ತಿರೋದು, ಅವ್ರ ಪ್ರೆಷರ್ ಇದೆ, ಅದಕ್ಕೆ ಅವ್ರ ಮಾತಾಡ್ತಾರೆ, ಅವ್ರನ್ನ ಫುಲ್ಫಿಲ್ ಮಾಡ್ಬೇಕಂತ ನಾನು ಇನ್ನ ಏನು ಹೇಳ್ತೀನಿ. ನೀನ್ ಹೇಳೋ ತರ ಎಲ್ಲ ಇರಕ್ಕಾಗಲ್ಲ ಸುಮ್ಮನೆ. ನಾನು ಹೇಳೋದಲ್ಲ ಇರ್ಬೇಡ, ನೀನ್ ಯಾವತ್ತೂ ಇದ್ದಿಲ್ಲ, ನಿಮ್ಗೆ ಇರ್ಬೇಡ. ಮತ್ತೇನು ಇವನೇನೋ ಹೇಳದಂತೆ ಅದನ್ನ ನಾನು ಕೇಳ್ಬೇಕಂತ ಇವಾಗ ಸಡನ್ ಆಗಿ ಮಾತಾಡ ಏನು ಗೊತ್ತಾ ಅಂತ ನೀನು ಹೋಗಿ ಕರೆಯೋಗು, ನಾನೇನು ಕರೀಲಿ? ಅಲ್ಲೇ ಇರ್ತಾನೆ ರೂಮಲ್ಲಿ ಬಿದ್ದಿರ್ತಾನೆ, ಹೋಗಿ ಕರೆಯೋಗು. ಬಂದಾಗ ಅವರು ಲೇ ಅವ್ನ ಮನೆ ಕಡೆ ನಾನು ಆರಾಮಾಗಿ ಮಾತಾಡ್ತಾ ಇದ್ದೀನಿ, ಇನ್ನ ಎಷ್ಟು ಆರಾಮಾಗಿ ಮಾತಾಡ್ತೀನಿ. ಅವ್ನು ಹೆಂಗ್ ಮಾತಾಡ್ತಾನೆ ನಾನು ಹಂಗೆ ಮಾತಾಡ್ತೀನಿ. ನಿಂಗೆ ಯಾಕೆ ಮಾತಾಡ್ತಾನೆ? ಹಾ ಮಾತಾಡಿ ಇವ್ರ ಹತ್ರ. ಬಂದಾಗಿಂದ ನೀವು ಮಾತಾಡಿಲ್ವ ಇವ್ರ ಹತ್ರ? ಏನೋ ಮಾತಾಡ ಏನಕ್ಕೆ? ಅಲ್ಲ ಈ ತರ ಇಬ್ರು ಕೋಪ ಮಾಡ್ಕೊಂಡಿದ್ರೆ ಹೆಂಗೆ ಹೇಳಿ? ಅವ್ರಿಗೆ ಹೇಳಿದ್ರೆ ಕೊಡಿ, ಅವರು ಶೂಟ್ ಮಾಡ್ತಾರೆ. ಏನ್ ಬ್ರ್ಯಾಂಡು? ಏನ್ ಬ್ರ್ಯಾಂಡು ಅದು ಇದು ಅಂತಂದ್ರೆ ಎಲ್ಲ 3 ಇದೆ ಬ್ರ್ಯಾಂಡ್. ಅವ್ನು ಒಂದು ಮಾಡಿಲ್ಲ. 3 ಇದೆಯಾ? ಕೆಲಸ ಮಾಡೋಕೆ ಅದೇ ಒಂದೇ ಕೆಲಸ ಅಲ್ಲ. ಏನ್ ಕೆಲಸ ಶಶಿ? ಅದೇ ಏನ್ ಕೆಲಸ? ಕಾರ್ ರೆಡಿ ಮಾಡ್ಸಕ್ ಕೊಟ್ಟಿದ್ದೆ ಸಿಮ್ರಾನ್, ಅದೇ ಬಿಸಿ ಇದೆ. ಮಾಡಿಫಿಕೇಶನ್ ಮಾಡ್ಸೋದು 3 ಬ್ರ್ಯಾಂಡ್ ಗಿಂತ ಕೆಲಸನ ಅದು ಮುಗಿತಲ್ಲ. ನನ್ನ ಕಾರ್ ನನಗೆ ಇಂಪಾರ್ಟೆಂಟ್. ಮಾಡಿಫಿಕೇಶನ್ ಅಂತ ಮುಗಿತಲ್ಲ. ಅವ್ರ ಹತ್ರ ಹೋಗ್ಬಿಟ್ಟು ನೀ ಏನ್ ಮೆಕ್ಯಾನಿಕ್ ತರ ಇಲ್ಲ ಹಿಂಗೆ ಮಾಡ್ಕೊಂಡು ಕೂತಿರ್ಬೇಕಿತ್ತ? ಮಾಡಿಫಿಕೇಶನ್ ಎಲ್ಲ ಅಪ್ಡೇಟ್ ಇದೆ, ನಾನು ನೀನೇ ಮಾಡಿದಾ? ಏನೋ ಅನ್ನೆಸರಿ ಆಗಿ ಮಾತಾಡ್ತೀನಿ. ನಾನೇನೋ ಮಾಡ್ಕೊಂಡು ಕೂತ್ಕೊಂತೀನಿ. ಇವಾಗ ನನ್ನ ಕಾರಿಗೆ ನಾನು ಹೆಂಗ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ನಿನ್ನ ಕೇಳ್ಬೇಕು. ಇವಾಗ ದುಡ್ಡು ಮಾತ್ರ ಬೇಕು. ದುಡ್ಡು ಬೇಕು, ದುಡ್ಡು ಬೇಕು ಗುರು. ನೋಡ ನೀನ್ ಅದನ್ನೆಲ್ಲ ನನಗೆ ಹೇಳ್ಬೇಡ. ದುಡ್ಡು ಬೇಕೋ ದುಡ್ಡು ಬೇಡ ಶಾರ್ಟ ಬೇಕು ಅಂತೆಲ್ಲ ನನಗೆ ಕೇಳ್ಬೇಡ ನೀನು. ನಂಗೆ ಸುಮ್ಮನೆ ನಂಗೆ ತಿಕಾಲ ಮಾತಾಡೋದೇ ತಿಕಾಲ ಹೊಡೆದೋಗ್ಬಿಡುತ್ತೆ. ಸುಮ್ಮನೆ ಕುತ್ಕೊಳ್ಳೋ. ಅದನ್ನ ಅರ್ಥ ಮಾಡ್ಕೋಬೇಕಲ್ಲಿ. ನೀನ್ ಒಬ್ಬನಿಗೆ ಕೋಪ ಬರಲ್ಲ, ನನ್ಗೂ ಬರುತ್ತೋ. ನೀನ್ ಒಂದ್ಸತಿ 2 ಸತಿನ ಯಾವಾಗ್ಲೂ ಇದೇ ಲಾಂಚಲ್ಲಿ ಏನ್ ಮಾತಾಡಿದ್ರೆ ಬ್ರ್ಯಾಂಡ್ ನಮ್ಮ ಕೇಳಿ ಕುತ್ಕೊಂತಾರ ದುಡ್ಡು ಕೊಡೋರು ಅವರು. ಬ್ರ್ಯಾಂಡ್ ನೀನ್ ಹೇಳು, ಇದೊಳೆ ಚೆನ್ನಾಗಿತ್ತಲ್ಲ, ನೀನ್ ಇರೋದೇನಕ್ಕೆ ಹೇಳು. ಈಗ ಅವರು ಕನ್ವಿನ್ಸ್ ಮಾಡ್ತಾ ಇರ್ತೀನಿ, ಇಲ್ಲ ನಾನು ಇವನು ಕ್ರಿಯೇಟರ್ ಗಾಂಡು ಇದ್ದಾನೆ ನೋಡ ನಾನು ಮಾಡ್ಕೊಂಡ್ರೆ ನೀನ್ ದೊಡ್ಡ ಗಾಂಡು, ನೀನ್ ನೀವು ಬ್ಯಾಡ್ ವರ್ಡ್ಸ್ ಮಾತಾಡಿದ್ರೆ ಅವರು ಏನ್ ಬ್ಯಾಡ್ ವರ್ಡ್ಸ್ ಮಾತಾಡ್ತಾರೆ? ನೀವು ಆರಾಮಾಗಿ ಮಾತಾಡಿ. ಅವ್ನು ಇರೋದೇ ಅದನ್ನೇ ಹೇಳ್ತಾರೆ. ಇವತ್ತು ಮಾಡ್ಕೊಡ್ಬಿಡ್ತಾರೆ. ಏನ್ ಇವತ್ತು ಮಾಡ್ಕೊಡೋದು? ನನಗೂ ಗೊತ್ತಿಲ್ಲ. ಸಿಮ್ರಾನ್ ದುಡ್ಡು ಮಾತ್ರ ಬೇಕು ಅಂತಾನೆ ಎಲ್ಲ ಕಡೆ. ದುಡ್ಡು ಮಾತ್ರ ಬಂದ್ಬಿಡ್ಬೇಕು ಟೈಮ್ಗೆ. ಇವನು ಕೆಲಸ ಅಂತ ಮಾಡಲ್ಲ. ಇಲ್ಲ ಮಾಡಿಸ್ತೀನಿ ಇವಾಗ. ಏನು ಫೋರ್ಸ್ ಮಾಡಿ ಮಾಡಿಸ್ಬೇಕು? ಅವ್ನಿಗೆ ತಲೆ ಇಲ್ವಾ? ಸುಮ್ಮನೆ ಯಾವಾಗಲೂ ಕತೆ ಹೊಡ್ಕೊಂಡು ಏನಾದ್ರೂ ಒಂದು ಹೇಳ್ಕೊಂಡು ಕೂತಿರ್ತಾನೆ. ಏನಕ್ಕಪ್ಪ ನೀನು ಮಾಡೋದು? ಏನಕ್ಕೆ ಅಂತ ಅಂದ್ರೆ ನೀವು ಗೊತ್ತಿಲ್ಲ. ನಿನ್ನೆ ಎಲ್ಲ ಯಾರ ಜೊತೆ ಇದ್ದೆ? ನಾನು ನನ್ನ ಜೊತೆನೇ ಇದ್ದೆ. ನಿನ್ ಜೊತೆನೇ ಇದ್ದೆ. ಮತ್ತಾದ್ರೂ ತಿಕಾಲ ಮಾತಾಡ್ತಾನೆ. ನಾನೇನೋ ಅದೊಂದಿನ ಮಾಡೋದು ನೋಡಿ ನಾನು. ಅದನ್ನೇ ಬ್ರ್ಯಾಂಡ್ಸ್ ಹೇಳಕ್ ಆಗಲ್ವಲ್ಲ ಶಶಿ. ಒಂದು ಬ್ರ್ಯಾಂಡ್ ಸರಿ ಬಿಡು, ಏನೋ ಪರ್ಸನಲ್ ರೀಸನ್ಸ್ ಅಂತ ಹೇಳಿದ್ರು ಇನ್ನ 2 ಬ್ರ್ಯಾಂಡ್ಸ್ ಗೆ ಹೇಳ್ತಾರೆ.
ಏನಾದ್ರು ಹೇಳ್ಬೇಕು ಸಿಮ್ರಾನ್. ಇವಾಗ ನೋಡು, ನಂದೇ ನನಗೆ ಮೂರು ಇರುತ್ತೆ, ನಂದು ಅದೇ ಕೆಲಸ ಅಲ್ಲ, ಯಾವಾಗ್ಲೂ ಇದನ್ನೇ ಮಾಡ್ಕೊಂಡು ಕುತ್ಕೊಳ್ಳೋದು. ನಾನು ಅದನ್ನ ಹೇಳಿದೀನಿ ಅವ್ನಿಗೆ ಆಲ್ರೆಡಿ. ಮಾಡಕ್ ಬೇಡ, ದುಡ್ಡು ಮಾತ್ರ ಬೇಕು. ದುಡ್ಡು ಬೇಕು, ಬ್ರ್ಯಾಂಡ್ ಅವ್ರು ಲೇಟ್ ಆಗಿ ದುಡ್ಡು ಕೊಡ್ತಾರೆ. ಎಷ್ಟೊಂದ್ಸಲ ಶಾಖ ನಾನು ಹೇಳಿಲ್ವಾ, ಅಡ್ಜಸ್ಟ್ ಮಾಡ್ಕೊಂಡಿಲ್ವಾ ನಂಗಂತ. ನೀನ್ ಯಾವಾಗ ಕರೆಕ್ಟ್ ಆಗಿ ಕೆಲಸ ಮಾಡಿದ್ಯಾ? ಆಯ್ತು, ಬ್ರ್ಯಾಂಡ್ ಅವ್ರು ಎಲ್ಲಾ ಬ್ರ್ಯಾಂಡ್ ಅವ್ರು ಕರೆಕ್ಟ್ ಆಗಿ ಪೇಮೆಂಟ್ ಕರೆಕ್ಟ್ ಆಗಿ ಕೆಲಸ ಮಾಡಿದ್ಯಾ? ನಾನು ಎಷ್ಟೊಂದ್ಸಲ ಮಾಡಿದೀನಿ. ಈ 7 ವರ್ಷದಲ್ಲಿ ಎಷ್ಟು ಬ್ರ್ಯಾಂಡ್ ನೀನ್ ಕರೆಕ್ಟ್ ಆಗಿ ಕೆಲಸ ಮಾಡಿದ್ಯಾ? ಎಲ್ಲಾ ಬ್ರ್ಯಾಂಡ್ ಕರೆಕ್ಟ್ ಆಗಿ ಕೆಲಸ ಮಾಡಿ ಬ್ರ್ಯಾಂಡ್ ಏನು ಕೊಡ್ತಾರೆ. ಸಿಮ್ರಾನ್ ನೀವೇ ನೋಡಿಲ್ಲ ಸಿಮ್ರಾನ್, ಎಷ್ಟು ಎವ್ರಿ ಟೈಮ್ ಏನೇ ಬ್ರ್ಯಾಂಡ್ ಆದ್ರೂ ಕಳ್ಸೋ ಏನ್ ಬೇಡ್ಕೊಬೇಕಾ? ನಾನು ಕೆಲಸ ಅವ್ನಿಗೆ ರೆಸ್ಪಾನ್ಸಿಬಿಲಿಟಿ ಇರ್ಬೇಕು. ಇಟ್ಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಇವಾಗ ಮುಗಿಸ್ಬಿಟ್ಟು ಕೊಟ್ಬಿಡು ಅಷ್ಟೇ. ಅದೇನಿದೆ ಶಿಫ್ಟಿಂಗ್ ನಾನು ಕಳ್ಸಿ ನಾನು ಇವಾಗಲೇ ಸಿಮ್ರಾನ್ ಬ್ರ್ಯಾಂಡ್ ಅವರು ಸಿ ದ ಹೋಲ್ ಇಂಟೆನ್ಷನ್ ವಾಸ್ ಕೇಳಿಸ್ಕೊಳ್ಳಿ. ಅದು ಒಂದೇ ಅಲ್ಲ ಅಮ್ಮ, ಕೇಳಿಸ್ಕೊಳ್ಳಮ್ಮ ಫಸ್ಟ್. ಅದು ಒಂದೇ ಅಲ್ಲ, ಅವ್ರ ಹತ್ರ ನಾವ್ ಹೇಳಿದ್ದು ಇದು ರೀಲ್ ಕೊಟ್ಟಾದ್ಮೇಲೆ ನಮ್ಗೆ ಇಯರ್ಲಿ ಲಾಂಗ್ ಡೀಲ್ ಕೊಡ್ತಾರೆ. ನಾಟ್ ಬೀಯಿಂಗ್ ರೂಡ್ ಟು ಯು, ಐ ಆಮ್ ಟೆಲ್ಲಿಂಗ್ ಹಿಂಗೆ ಅಂತ. ಅವ್ನಿಗೆ ಹೇಳಕ್ ಆಗಲ್ವಲ್ಲ, ಹೇಳಿದ್ರೆ ಕಿರ್ಚ್ಕೊಂತ ನಾವು ಒಬ್ಬಂಗೆ ಕಿರ್ಚಕ್ ಬರೋದು, ಒಬ್ಬಂಗೆ ಮಾತಾಡಕ್ ಬರೋದು. ಅವನಿಗೆ ಏನು ಹೇಳಕ್ ಆಗಲ್ಲ, ಅದಕ್ಕೋಸ್ಕರ ಅಷ್ಟೇ. ಲೋಡ ನಾನು ಏನಾದ್ರು ಬೈದ್ರೆ ಬ್ರ್ಯಾಂಡ್ ಅವ್ರ ಹತ್ರ ಮಾತಾಡೋ ಗೊತ್ತಾಗುತ್ತೆ ಏನ್ ಹೇಳ್ತಾರೆ ಅಂತ. ನೀನೆ ಇವಾಗ ನಿನ್ಗೆ ಹೇಳು, ಇವತ್ತು ಕಳಿಸ್ತೀನಿ ಅಂತವನು 2 ದಿನ ತನಕ ಆರಾಮಾಗಿ ಚೀಟ್ ಮಾಡ್ಕೊಂಡು ಕೆಲಸ ಇರುತ್ತೆ ಗುರು. ಜಿಮ್ ಹೋಗಿದ್ದೆ, ಮೈ ನೋವ್ತಾ ಇತ್ತು, ಕೆಲಸ ಇರುತ್ತೆ. ಬರೀ ಅದೇ ಲೋಡ ಅದನ್ನೇ ಮಾಡ್ಕೊಂಡು ಕೂಡ ಅಷ್ಟು ನಮ್ಗೆ ದುಡ್ಡು ಬೇರೆ ಕೆಲಸಗಳು ಇರಲ್ಲ ಲೋಡ. ಇಲ್ಲಿ ಕರೆಕ್ಟ್ ಆಗಿ ಮಾತಾಡು, ಕರೆಕ್ಟ್ ಆಗಿ ಏನು ಮನೇಲಿ ಮಾತಾಡ್ಬೇಡ. ನಾನು ಅದಕ್ಕೆ ಲೋಡವಾಗಿನ ಮಾತಾಡ್ತಾ ಇಲ್ಲ. ನಾನೇನೋ ಮಾತಾಡಿದ್ರೆ ಕೇಳಿದಾಗ ಮಾತಾಡ್ತೇನೆ ಅಂತ. ನಾನು ಹಂಗೆ ಮಾತಾಡ್ಬೋದು. ಏನು ಮಾಡಕ್ಕಾಗಲ್ಲ, ಇವಾಗ ಹಿಂದೆ ಹೋಗಕ್ಕಾಗಲ್ಲ, ಇವಾಗ ಆಗಿದ್ದಾಗಿತ್ತು, ಮುಂದೆ ನೋಡ್ಬೇಕಲ್ಲ. ಆಗಲ್ಲ ಸರ್, ನನಗೆ ಬೇಕಾಗಿಲ್ಲ, ನನ್ ಜೊತೆ ಕೆಲಸ ಮಾಡಲ್ಲ, ಸಾಕು. ಇಷ್ಟು ದಿನ ಮಾಡಿ ನನ್ ಕಷ್ಟ ಆಯ್ತು, ಸಾಕು. ಹಿಂಗ್ ಮಾಡಕ್ಕಾಗಲ್ಲ. 7 ವರ್ಷದಿಂದ ಇದ್ರಲ್ಲ. ನಾವು 7 ವರ್ಷದಿಂದ ಇದೇ ಕತೆ. ಒಂದ್ಸತಿ ಸರಿ, 2 ಸತಿ ಸರಿ. ಇದೊಳ್ಳೆ ಚೆನ್ನಾಗಿ ಬೇರೆ ಏನು ಕೆಲಸ ಮಾಡಂಗಿಲ್ಲ ನಾನು. ಏನು ಕೆಲಸ ಜಿಮ್ ಹೋಗಿದ್ದು, ಮೈಕೈ ಹೋಗಿತ್ತು, ಮಲಗಿದ್ದೆ ಒಂದಿನ, ರೆಸ್ಟ್ ಆದ್ರೂ ಬೇಡ ಒಂದಿನ. ಬಾಡಿ ಮಾಡಿಫಿಕೇಶನ್ ಇತ್ತು, ಅದಾದ್ಮೇಲೆ ಒಂದ್ ಜೊತೆ ಆಚೆ ಹೋಗಿದ್ದೀನಿ ನಿನ್ನೆ. ಬ್ರ್ಯಾಂಡ್ ಇದೆ ಒಂದಿನ. ನಿಮ್ ಬ್ಲಾಗ್ ಇಂಪಾರ್ಟೆಂಟ್. ಎಸ್ ಇಟ್ ಈಸ್ ಇಂಪಾರ್ಟೆಂಟ್. ಬ್ರ್ಯಾಂಡ್ ಇಂಪಾರ್ಟೆಂಟ್ ಇದೆ. ಅವೆಲ್ಲ ಹೇಳ್ಬೇಡಿ ಸುಮ್ಮನೆ. ನಾನು ಇದನ್ನ ಬ್ರ್ಯಾಂಡ್ಗೆ ಹೇಳಿದ್ರೆ ಹೌ ಸ್ಟುಪಿಡ್ ಆಗಿದೆ. ಇದು ಹೆಂಗಿದೆ ಅಂತಂದ್ರೆ ನಿಮ್ ಮಾತ್ರ ಇಂಪಾರ್ಟೆಂಟ್, ಬ್ರ್ಯಾಂಡ್ ಇಂಪಾರ್ಟೆಂಟೇ ಇಲ್ಲ. ಅವ್ರು ಎಲ್ಲರೂ ದುಡ್ಡು ಕೊಡೋರೆಲ್ಲ ಸುಮ್ಮನೆ ನಾನು ಇವ್ರ ಹತ್ರ ಮಾತಾಡಿ ಅಂತ ಹೇಳ್ತೀನಿ. ಅವ್ನು ಬಂದ್ ಮಾಡು ಅಂತಂದ್ರೆ ಅದನ್ನ ಗೇಮ್ ಆಡ್ಕೊಂಡು ಕುತ್ಕೊಂತೀನಿ, ಆಡ್ಕೊಂಡು ಕುತ್ಕೊಂತೀನಿ ಅಂತ ಇನ್ನೇನ್ ಮಾಡ್ತಾ ಇದ್ದ? ಗೇಮ್ ಆಡತ್ತಪ್ಪ, ನಾನು ಹೇಳಿಲ್ಲ ಗೇಮ್ ಆಡ್ತಾ ಇರ್ತೀನಿ ಅಂತ. ಚೆನ್ನಾಗಿದೆ. ಇವ್ರೊಬ್ರು ಫೋನ್ ಒಳ್ಳೆ ಹೊರಗಡೆ ಬಿಟ್ಕೊಂಡು ಹೆಣ್ಮಕ್ಳು ತರ, ಹೆಣ್ಮಕ್ಳು ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮ ಇಲ್ಲ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇದ್ದೀನಿ. ಲವರ್ ಜೊತೆ ಆತರ ಹೋಗ್ಬಿಟ್ಟು ಸೀಕ್ರೆಟ್ ಆಗಿ ಮಾತಾಡ್ಕೊಂಡು ಕೂತಿದ್ದೆ. ಕಂಪ್ಲೇಂಟ್ ಮಾಡ್ತಾ ಇದ್ದೆ ನಾನು. ಅಂತ ಕುತ್ಕೊಂಡಾಗ ಇನ್ನೇನ್ ಮಾತಾಡ್ತೀವಿ, ಆಚೆ ಕುತ್ಕೊಂಡು ಏನ್ ಮಾತಾಡೋದು? ಇದೊಳ್ಳೆ ಚೆನ್ನಾಗಿದೆ. ಅಷ್ಟೊಂದು ಅರ್ಜೆನ್ಸಿ ಇದೆ, ಅಷ್ಟೊಂದು ಇಂಪಾರ್ಟೆಂಟ್ ಇದೆ, ನಾವು ಹೇಳ್ಬೇಕಿತ್ತು. ನೀವು ಲಾಸ್ಟ್ ಟೈಮ್ ಏನ್ ಎವ್ರಿ ಟೈಮ್ ಇವಾಗ ಏನು ನೀವು ಅವ್ರ ಪೇರೆಂಟ್ ಒಳ್ಳೆ ಅವ್ರ ಚಿಕ್ಕ ಮಗು ಕಂಪ್ಲೇಂಟ್ ಕ್ಲಾಸ್ ಟೀಚರ್ ನೀವ್ ಹೇಳ್ತೀರಾ, ಒಳ್ಳೆ ನಿಮ್ ಕ್ಲಾಸ್ ಟೀಚರು ಒಂದ್ ಕೆಲಸ ಮಾಡಿಲ್ಲ ಅಂತಂದ್ರೆ ಅಲೋ ಮೇಂಟೆನ್ಸ್ ಮಾಡಿಲ್ಲ ಅಂತ ಇಲ್ಲ. ಅಯ್ಯೋ ಹಬ್ಬಗೆ ಕೆಲಸ ಇರ, ಬೇರೆಯವ್ರಿಗೆ ಯಾರೋ ಕೆಲಸನೇ ಇರಲ್ಲ. ಏನು ಮಾಡಕ್ಕಾಗಲ್ಲ, ಏನು ಮಾಡ್ತಾನೆ ಇಲ್ವಲ್ಲ. ಏನ್ ಹೇಳಿ ಇವಾಗ ಮಾಡ್ಬಿಟ್ಟು ಕಾಲದಲ್ಲಿ ಏನಿರುತ್ತೆ ಕಳಿಸಿ, ನಾನು ವಾಟ್ಸಪ್ಗೆ ನನ್ನ ಬ್ಯಾಗಲ್ಲಿ ಅದು ಕಳಿಸಿ. ಇವಾಗಲೂ ಶೂಟ್ ಮಾಡೋಣ, ಎಲ್ಲಿ ಏನು ಬೇಕಾಗಿರೋದು ಪ್ರಾಡಕ್ಟ್ಸು ಎಲ್ಲ ಹೇಳಿ ನನಗೆ. ನಾನು ಜಸ್ಟ್ ಆರ್ಡರ್ ಅಂಡ್ ಸ್ಟಾರ್ಟ್ ದ ಶೂಟ್. ಇಲ್ಲ ಸರ್, ಇವನು ಲಾಂಚಲ್ಲಿ ಅವನ ಹತ್ರನೇ ಇಟ್ಕೊಳ್ಳಿ, ಅವ್ನ ಲಾಂಚಲ್ಲಿ ಅವನ ಹತ್ರನೇ ಇಟ್ಕೊಳ್ಳಿ ಆಯ್ತಾ. ಬೇರೆಯವ್ರ ಹತ್ರ ಬಂದು ಹೇಳಿದ್ರೆ ಅದು ಸರಿ ಇರುತ್ತೆ. ಸುಮ್ಮನೆ ಅವ್ನ ಲಾಂಚಲ್ಲಿ ಅವನಿಗೆ ತೋರಿಸ್ಕೊಂತಾರೆ. ಎಲ್ಲಾರ ಹತ್ರನೂ ಹಂಗೆ ಮಾತಾಡಿದ್ರೆ ಲಾಂಚಲ್ಲಿ ಹೇಳಿ. ಒಂದ್ಸತಿ ಸರಿ, 2 ಸತಿ ಸರಿ. ಅವಾಗಿಂದ ನೋಡ್ತಾ ತಿಕಾಲ ಮಾತಾಡ್ಕೊಂಡು ಚಾಡ ನಾನು ಮಾಡಲ್ಲ ಹೋಗು ನೋಡ ಹುಡುಕಿ ಹೇಳು. ಹೊಸ ಮನೆಗೆ ಶಿಫ್ಟ್ ಆಗಿದ್ದಾರೆ, ಈ ತರ ಎಲ್ಲ ಇದು ಮಾಡ್ತಿದ್ದಲ್ಲ ನೀನು. ಸ್ವಲ್ಪ ಇಟ್ಕೋ, ಆರಾಮಾಗಿ ಬಿಟ್ಕೋ. ನೀನು ಒಬ್ಬಂಗೆ ಕೋಪ ಬರೋದು ಆಯ್ತಾ, ನೀನು ಒಬ್ಬಂಗೆ ಕಿರ್ಚಕ್ ಮಾಡೋದು, ಇವನೇ ಎಲ್ಲ ಹೋಗ್ಬಿಟ್ಟು ಎಲ್ಲ ಮಾಡೋದು. ನಾನು ಹಂಗೆ ಮಾಡ್ಬಿಟ್ರೆ, ನಾನು ನಿಮ್ ಮನೆಗೆ ಹೋದಂಗೆ ಹೊಡೆದಾಕ್ಬಿಟ್ರೆ
ಹೊಡೆದಾಕೋ ಶಾಟ. ಹೌದು, ಯಾರು ಹೊಡೆದಾಕೋಬೇಡ ಅಂದಿದ್ದು. ಹೌದೌದು. ನಮ್ಮನ್ ಬಿಡಾಗಿಲ್ಲ. ಇವಾಗ ನೀವು ಪ್ರಾಬ್ಲಮ್ ಇವಾಗ ನಿನಗೆ ಇಷ್ಟೊಂದು ತಲೆನೋವು ಆಗ್ತಾ ಇರೋದು ಬಿಟ್ಟಾಕು ಅಷ್ಟೊಂದೇನು ತಲೆ ಬಿಡಿಸ್ಕೊಂತ ಇದೆಯಾ ಅಂತ. ಇರ್ಲಿ ಬಿಡು, ಆಯ್ತು. ಸುಮ್ನೆ ಬಂದ್ರೆ ಜಗಳ ಕೆಲಸ ಮಾಡೋ ನೀನ್ ಕೆಲಸ ನಿಂಗೆ ಅಷ್ಟೊಂದು ಇಂಟ್ರೆಸ್ಟ್ ಇದ್ರೆ ನೀನ್ ಕೆಲಸ ಮಾಡೋ. ನಾನು ಮಾಡಲ್ಲ, ನನಗೇನು ಮಾಡ್ಬೇಡ. ಎಲ್ಲಿಂದಾದ್ರೂ ಬರುತ್ತೆ ತಲೆ. ಹೌದು, ಎಲ್ಲಿಂದಾದ್ರೂ ಬರುತ್ತೆ. ಕೆಲಸ ಮಾಡಿ ಅಷ್ಟೇ ನಂಗೆ ತಲೆ ಕೆಡಿಸ್ಬಿಡ್ರಿ. ಮಾಡ್ಬೇಡ. ಹೇಳ್ತಾನೆ ನಾನು ತುಡೆ ಆಗಿಲ್ಲ. ಕರೆಕ್ಟ್ ಆಗಿ ಮಾತಾಡು. ನೋಡ ನಾನು ಮಾತಾಡೋದೇ ಹಿಂಗೆ ನೋಡ. ಯಾವ್ದಂತ ವರ್ಡ್ಸ್ ಯೂಸ್ ಮಾಡ್ತೀರಾ? ಅವನು ಯೂಸ್ ಮಾಡ್ತಾರೆ, ನಾನ್ ಮಾತಾಡ್ತೀನಿ. ನಾನು ಮಾತಾಡ್ದೆ ಹೆಂಗೆ ಸಿಮ್ರನ್? ಇಷ್ಟ ಆದ್ರೆ ಮಾತಾಡೋದು, ಇಲ್ಲ ಅಂದ್ರೆ ಮಾತಾಡೋದು. ಮಾತಾಡ್ಬೇಡ. ಸರಿ ಆಯ್ತು. ಸಿಮನ್ ನಿನ್ ಕಾಯ್ದೆ ಸುಮ್ನೆ ಬಂದ್ರೆ ಜಗಳ ಆಗ್ತದೆ ಅಂತ ಅವ್ನು ಕರ್ಕೊಂಡು ಹೋಗು. ನಡಿ ಆಚೆ ಹೋಗ್ಬಿಟ್ಟು ತಿಗಾಲ ಚಳಿ ಎಲ್ಲ ಆಡ್ಕೊಂಡು ನಾನು ತಿಗಾಲ ಚಳಿ ನನಗೆ ಗೊತ್ತು. ನೀನು ಎಲ್ಲಿಗೆ? ನಾವು ಕೆಳಗೆ ಹೋಗ್ಬಿಟ್ಟು ಮಾತಾಡ್ಕೊಂಡು ಏನ್ ಬರೋದ್ ಬೇಡ ಸುಮ್ನೆ ಹೋಗಕ್ಕೆ ಸಾಕು. ಲವಣ ಏನ್ ಬಹಳ ಇಂಟ್ರೆಸ್ಟ್ ಬಂದಿದ್ದೀವಿ ಅಂತ ತಿಳ್ಕೊಂಡ್ಸ್ಕೊಂಡು ಹೋಗಲಿ. ಆಯ್ತು ಸುಮ್ನೆ ಕತೆ ಹೊಡ್ಕೊಂಡು. ಏನೋ ಏನಾಯ್ತು ಮಗು? ಏನಾಯ್ತು ಮಗು? ಏನ್ ಮಾತಾಡ್ಬೇಕು? ನಾನೇ ಮೌನ ತಗೊಂತೀನಿ. ನಿನಗೇನಾಯ್ತು ಪುಟ್ಟು? ಓ ಮೈ ಬೇಬಿ ಬೇಬಿ, ಓ ಮೈ ಬೇಬಿ ಬೇಬಿ. ಏನಿಸ್ತು ಇಂಟರ್ವ್ಯೂ? ಚೆನ್ನಾಗಿದೆ ಇಂಟರ್ವ್ಯೂ. ಏನ್ ಹೇಳಕ್ ಇಷ್ಟಪಡ್ತೀರಾ? ಅಲ್ಲಿ ನೋಡ್ರಿ, ಅಲ್ಲಿ ಕ್ಯಾಮ್ರಾ ಕಾಣ್ತಾ ಇದೆಯಾ ಮೂಲೆಯಲ್ಲಿ? ನೀವು ಕುರಿ ಬಾಂಡ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇಲ್ಲೋರಿ, ಇಲ್ಲಿ ಚೇರ್ ಕೆಳಗಡೆ ಹಾಕಿದೀನಿ, ಚೇರ್ ಕೆಳಗಡೆ ಬೈಕ್ ಹಾಕಿದೀನಿ. ಇಟ್ ವಾಸ್ ಅ ಪ್ರಾಂಕ್. ಇಲ್ಲೊಂದು ಈ ಬಾಟ್ಲಿಂದ ಒಂದು ಕ್ಯಾಮ್ರಾ ಐತೆ ನೋಡಿ ಇಲ್ಲಿ. ಲುಕ್ಕಿಂಗ್ ಚೆನ್ನಾಗಿ ಕಾಣ್ತಾ ಇದೆಯಾ? ಅದು ಕುರಿ ಬಾಂಡ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಗೈಸ್ ಎಲ್ಲರಿಗೂ. ಹೇಗೆ ಅನಿಸ್ತಾ ಇದೆ ಸಿಮ್ರನ್? ಹೆಂಗೆ? ಯಾವ ತರ ಮೈಕ್ ಎಲ್ಲ ಐತೆ ಅದೆಲ್ಲ ಇಟ್ಕೊಂಡ್ ಮಾತಾಡ್ತಾ ಇದೆಯಲ್ಲ? ಹಾ, ಯಾವ ತರ ಮಾಡಂಗಿಲ್ಲ ಸಿಮ್ರನ್? ನಿಜವಾಗ್ಲೂ ಇವಾಗ ಹತ್ತು ಬಿಡ್ತಾ ಇದ್ದ. ಅಬೌಟ್ ಟು ಕ್ರೈ. ಯಾಕೆ ಈ ತರ 7 ವರ್ಷದ ಫ್ರೆಂಡ್ಶಿಪ್ ಏನೋ ಒಂದು ಬ್ರ್ಯಾಂಡ್ಗೋಸ್ಕರ ಹಾಳು ಮಾಡ್ಕೋತಿದ್ದೀರಾ? ಅಯ್ಯೋ ಏನೋ ನೀನು ನಿಮ್ಮಿಬ್ರು ಮಧ್ಯ ಬೇರೆ ತುಂಬಾ ಜಗಳಗಳು ಬೇರೆ ನಡೀತಿದೆ. ಇನ್ನೊಂದೇನ್ ಗೊತ್ತಾ? ದ ಥಿಂಗ್ ಇಸ್ ಏನ್ ಗೊತ್ತಾ ಗೈಸ್, ಮೇಜರ್ ಕನ್ಸರ್ನ್ ಥಿಂಗ್ ಏನಂತ ಅಂದ್ರೆ, ನಾನು ನಿನ್ನೆ ನೀನ್ ಪ್ರಾಂಕ್ ಮಾಡ್ದೆ ಗೊತ್ತಾ? ನನಗ್ ಜನ ವೆರಿ ಮಚ್ ಕಂಪ್ಲೇಂಟೆಡ್. ಯಾಕಂತ ಅಂದ್ರೆ ಬ್ರೋ ಪ್ರಾನ್ ಬಗ್ಗೆ ಮಾಡಿದಾರೆ ಬ್ರೋ, ಸಿಮ್ರಾನ್ ಅಕ್ಕ ನೀವು ಪ್ರಾಂಕ್ ಮಾಡ್ಬಿಡಿ ಅಂತ. ಸ್ವಲ್ಪ ಹಿಂದೆ ಆದ್ರೂ ಹೋಗೋ ಗಂಟು ಕಾಣಿಸ್ತಾ ಇಲ್ಲ ನಿಮ್ ಫ್ರೇಮ್ ಅಲ್ಲಿ ಲೌಡ. ನಿಂತ್ಕೊಂಡ್ರೆ ಕಾಣಿಸ್ತೀಯಲ್ಲ? ಓಕೆ, ಅದಕ್ಕೋಸ್ಕರ ನಾನ್ ಮಾಡಿದ್ದು ಪ್ರಾಂಕ್. ಸೊ ದಟ್ ನಿನಗೆ ಸ್ವಲ್ಪ ಟೆನ್ಷನ್ ಕೊಡೋಣ, ನೋಡೋಣ ನಿನ್ ರಿಯಾಕ್ಷನ್ ಹೆಂಗಿರುತ್ತೆ, ನಿನ್ ಕ್ಲೂಲೆಸ್ ಆಗಿರ್ತೀಯಲ್ಲ, ಅದಕ್ಕೋಸ್ಕರ ನಾನು. ಆಯ್ತು, ಏನ್ ಅನಿಸ್ತಾ ಇತ್ತು ನಿಮ್ಗೆ? ನನಗೆ ಶಾಕ್ ಆಗ್ತಿತ್ತು. ಲೈಕ್ ಏನ್ ಮತ್ತೆ ಈ ತರ ಜಗಳ ಇದೇನ್ ಫಸ್ಟ್ ಟೈಮ್ ಅಲ್ಲ ಗೈಸ್. ಮೇ ಬಿ ಕ್ಯಾಮ್ರಾ ಮುಂದೆ ತೋರಿಸ್ತಿರ್ಬೇಕು ಇವರು, ಬಟ್ ತುಂಬಾ ಸಲ ಕಿತ್ತಾಡಿದಾರೆ. ಇದಕ್ಕಿನ ಕೆಟ್ಟದಾಗ ಕಿತ್ತಾಡಿದಾರೆ. ಸೊ ಅವಾಗೆಲ್ಲ ನನ್ ಗಡು ಬಂದಂಗ ಆಗ್ತಿತ್ತು. ಅದಕ್ಕೂ ನಾವು ಓಕೆ ಕೆಲಸ ಮಾಡಲ್ಲ, ಮತ್ತೆ ಇದ್ ಮಾಡಲ್ಲ, ಚೆನ್ನಾಗಿ ಇದು ಫಸ್ಟ್ ಟೈಮ್. ಇದು ಯಾವತ್ತೂ ಮಾತಾಡಲ್ಲ ಅಂತಿದ್ದು, ಇದು ಫಸ್ಟ್ ಟೈಮ್ ಇದು ಎಕ್ಸ್ಪೀರಿಯನ್ಸ್. ಬಟ್ ನನಗನ್ಸ್ತು ಲೈಕ್ ತಪ್ಪು. ನನ್ಗೆ ಆ ಟೈಮಲ್ಲಿ ತಪ್ಪು ಅನ್ಸಿದ್ದು SM ಬಿಕಾಸ್ ಅವ್ರು ಅಷ್ಟೊಂದು ಹೇಳ್ತಿದಾರೆ ಅಂದ್ಮೇಲೆ ಬ್ರ್ಯಾಂಡ್ ಮಾಡ್ಬೇಕಿತ್ತು. ಬಟ್ ನೀವು ಅಷ್ಟೇ ಅಷ್ಟೊಂದು ರೂಢ ಬರುತ್ತೆ. ಅಯ್ಯೋ ದೊಡ್ಡ ಇವನು ರೂಢ ಮಾತಾಡಿದ್ರೆ ರೆಸ್ಪೆಕ್ಟ್ ಕೊಡ್ಬೇಕು. ಶಶಿಧರ್ ಅಣ್ಣ ಹಿಂಗಿದ್ದೀರಾ, ಮಾಡ್ಕೊಡಿ ಅಣ್ಣ ಪ್ಲೀಸ್ ಅಂತ. ಅವ್ರನ್ನೂ ಕೆಲಸಗಳಿರುತ್ತೆ, ಬಟ್ ಇಟ್ಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಅಷ್ಟೇ. ಬಟ್ ಇಟ್ ವಾಸ್ ಅ ಪ್ರಾಂಕ್. ಇವಾಗ ಏನು ಜಾಸ್ತಿ ಮಾತಾಡಕ್ಕಾಗಲ್ಲ. ಸೊ ಇಟ್ ವಾಸ್ ದ ವರ್ಸ್ಟ್ ಪ್ರಾಂಕ್ ಅನ್ಕೊಳ್ಳಿ. ವರ್ಸ್ಟ್ ಪ್ರಾಂಕ್? ಯಾ, ಬಿಕಾಸ್ ಇಲ್ಲಿ ಕೆಳಗೆ ಹಾಕೊಂಡು ಅಲ್ಲಿ ಕೆಳಗೆ ಹಾಕೊಂಡು ಎಲ್ಲೆಲ್ಲೋ ಕೆಳಗೆ ಹಾಕೊಂಡು ಮಾಡಿದಾರೆ ಎಲ್ರು. ಕ್ಯಾಮ್ರಾಗಳು ಹಂಗ್ ಲಾಕ್ ಮಾಡ್ಬೇಕಲ್ಲ. ಇನ್ನೊಂದ್ ಕ್ಯಾಮ್ರಾ ತೋರಿಸ್ತೀನಿ ಬಂದ್ರೆ. ಇಲ್ಲೊಂದ್ ಐತೆ ನೋಡ್ರಿ ಕ್ಯಾಮ್ರಾ. ಇದು ಹೆಂಗೈತೆ ಗೊತ್ತಾ? ಇಲ್ಲಿ ನೋಡ್ರಿ, ಇಲ್ಲಿದೆ ಕ್ಯಾಮ್ರಾ. ಸೊ ಇದು ಫುಲ್ ಆಚೆ ಕಡೆ ಇದು ಸ್ವಲ್ಪ ರಿಫ್ಲೆಕ್ಷನ್ ಐತೆ ಆಯ್ತಾ, ಇದ್ರಲ್ಲಿ ಕಾಣಿಸಲ್ಲ. ಹಾ, ಇಲ್ಲೊಬ್ಬ ನಮ್ ಗುರು ಕೂತಿದ್ದ ನೋಡ್ರಿ, ಇವನಿಗೆ ಕ್ಯಾಮ್ರಾ ಆಫ್ ಆಗ್ದಂಗೆ ಇಟ್ಕೊಳಕ್ ನೋಡ್ರಿ. ಅದು ಇದನ್ನ ಸೆಟಪ್ ಹೆಂಗ್ ಮಾಡಿದೀವಿ ಅಂತ ಅಂದ್ರೆ ಇಲ್ಲಿ ನೋಡ್ರಿ, ಇದು ಸ್ವಲ್ಪ ಖರ್ಚೀಫ್ ಹಾಕ್ಬಿಟ್ಟು ಇದ್ರ ಹಿಂದ್ಗಡೆ ಬಂದು ಹಿಂಗ ಕ್ಯಾಮ್ರಾ ಇದು ಕಾಣಿಸ್ಬಾರ್ದು ಅಂತ ಅಡ್ಡದಲ್ಲಿ ಇದನ್ನಿಕ್ಕಿದೀವಿ. ಅದಕ್ಕೋಸ್ಕರ ಅದ್ರ ವ್ಯೂ ನಿಮಗೆ ಅಷ್ಟು ಅಪೀಲಿಂಗ್ ಆಗಿ ಕಾಣುತ್ತೋ ಇಲ್ಲೋ ಗೊತ್ತಿಲ್ಲ ಅದ್ರ ವ್ಯೂ ನಿಮ್ಗೆ, ಬಟ್ ಮಾತ್ರ ಕ್ರೇಜಿ ಆಗಿ ಬಂದಿರುತ್ತೆ ಅಂತ ಅನ್ಕೊಂತೀನಿ. ಐ ಹೋಪ್ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ. ವಿಡಿಯೋ ಹೇಗಿದೆ ಅಂತ ಹೇಳ್ಬಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್ ಎಲ್ಲ ಮಾಡಿ
ಆಮೇಲೆ ವಿಡಿಯೋ ಹೇಗಿದೆ ಚೆನ್ನಾಗಿ ಅಷ್ಟೊಂದು ಇಷ್ಟ ಆದ್ರೆ ಶೇರ್ ಮಾಡಿ ಆದಷ್ಟು ಜನಕ್ಕೆ. ಸೊ ನಮ್ಮ ಕಾರ್ಯಕ್ರಮದ ಕುರಿಗಳು ಸರ್, ಕುರಿ ಬಾಂಡ್ ಕುರಿ ಬಾಂಡ್ ಅಂತ ಹೇಳಿ, ಕುರಿ ಬಾಂಡ್ಗೆ ಜೈ, ಕುರಿ ಸಿಮ್ರಾನ್, ಕುರಿ ಸಿಮ್ರನ್ಗೆ ಜೈ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಇನ್ನ ಸ್ವಲ್ಪ ಜಾಸ್ತಿ ಮಾಡೋಣ, ನನಗೆ ನಗು ತಡೆಯಕ್ಕಾಗ್ತಾ ಇರ್ಲಿಲ್ಲ ಗೈಸ್. ಇಲ್ಲ ನಿನ್ನ ಸಖತ್ ಆಕ್ಚುಲಿ ಒಂದ್ ಕಡೆ ಡೌಟ್ ಬಂತು. ಏನ್ ಗೊತ್ತಾ, ಇವ್ರು ಹಿಂಗ್ ತಿರ್ಗ್ಬಿಟ್ರು, ಹಿಂಗ್ ಮಾತಾಡ್ತಾ ಹಿಂಗ್ ತಿರ್ಗೋರು. ನಂಗೆ ಡೌಟ್ ಬಂತು, ಇವ್ರು ಯೂಶಲಿ ಮಾತಾಡ್ಬೇಕಾದ್ರೆ ಕೋಪದಲ್ಲಿ ಕಣ್ಣಲ್ಲಿ ಕಂಡು ಹಂಗೆ ಅಮ್ಮನ್ಗೆ ನಾನು ಹಿಂಗೆ ಏನ್ ಮಾಡ್ಬೋದು ಅಂತ ಮಾತಾಡ್ತಾರೆ. ಸೊ ಐ ವಾಸ್ ಶಾಕ್ಡ್. ಇವಾಗ ಲೈಕ್ ಟರ್ನಿಂಗ್ ಈ ತರ ಟರ್ನ್ ಮಾಡ್ತಿದ್ರು. ಬಟ್ ಆದ್ರೂ ನಾನು ಅನ್ಕೊಂಡೆ ಮೇ ಬಿ ಈಸ್ ವೆರಿ ಹರ್ಟ್. ಯಾಕಂದ್ರೆ ಇವ್ರು ಹೇಳ್ತಿರಲ್ಲ ನಾನು ಯಾವತ್ತೂ ವರ್ಕ್ ಮಾಡಲ್ಲ ಅಂತ, ಅದಕ್ಕೇನಾದ್ರು ಅಳು ಬಂದಾಗ ಆಗ್ತಿದೇನೋ ಅಂತ ನಂಗೆ ಐ ವಾಸ್ ಶಾಕ್. ಲೈಕ್ ಆತರ 7 ವರ್ಷದ ಫ್ರೆಂಡ್ಶಿಪ್ ಬೇರೆ ಅಲ್ವಾ. ಆಗುತ್ತೆ ಗೈಸ್, ಏನ್ ಮಾಡಕ್ಕಾಗಲ್ಲ. ಸೊ ಸಕ್ಸಸ್ಫುಲಿ ಪ್ರ್ಯಾಂಕ್ ಆದ್ರ ಸಿಮ್ರಾನ್ ಅವರೇ? 100% ಪ್ರ್ಯಾಂಕ್ ಆದ. ಏನ್ ಅನ್ನಿಸ್ತು? ಚೆನ್ನಾಗಿತ್ತಾ? ಚೆನ್ನಾಗಿ ಸ್ವಲ್ಪ ಹೊತ್ತು ಬಿಡ್ತಿದ್ದೆ, ಅಳ್ತಿದ್ರೆ ನಾನು ನಿನ್ನ ಅಳಿಸ್ಬಿಡ್ತಿದ್ದೆ. ಇವಾಗ ನಾನು ಅಳ್ತಿದ್ರೆ ಬಾಯಲ್ಗಡೆ ಇಟ್ಕೊಂಡ್ಬಿಡಿ, ಆಲ್ರೆಡಿ ಹತ್ರ ಆರಾಮಾಗಿ ಸ್ವಲ್ಪ ದೂರ ಇಟ್ಕೊಂಡ್ ಮಾತಾಡಿ. ಬೆಟರ್. ಸೊ ಗೈಸ್, ವಿಡಿಯೋ ಇಷ್ಟ ಆಗಿರೋ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಎಲ್ಲಿ ತನಕ ಟೇಕ್ ಕೇರ್, ಬೈ ಬೈ, ಲವ್ ಯು. ಅಲ್ಲ ಎಲ್ಲೆಲ್ಲ ಲೈಟ್ ಮಾಡಿದಾರಲ್ಲ ಇವ್ರುಗಳು, ಹೋಗಿ ಹುಡುಕಿ ಎಲ್ಲದನ್ನ ಇವಾಗ.